ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ನೋಡಿ, ಇವತ್ತು ನನಗೆ ಯಾಕೋ ಈ ಗಾರ್ಡನಲ್ಲಿ ತುಂಬ ಸ್ಯಾಟಿಸ್ಫೈ ಆಗಿರೋವಂಥ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಏನೋ ಒಂಥರ ಖುಷಿ ನನಗೆ, ಯಾಕಂತ ಗೊತ್ತಾಗಿಲ್ಲ ಅಂತೇಳಿ ಅಂದ್ಕೊಳ್ತಾ ಇದ್ದೆ. ಬಟ್ ನೋಡಿ, ಇದು ಚಿಕ್ಕಡಿಕಾಯಿ ಗಿಡ. ಆ್ಯಕ್ಚುಲಿ ನಾನು ಮೂರರಿಂದ 4 ಥರ ಚಿಕ್ಕಡಿಕಾಯಿ ಗಿಡಗಳನ್ನ ಹಾಕಿದ್ದೆ, ಓಕೆನಾ. ಸೊ ನೋಡಿ, ಇದರಲ್ಲೆಲ್ಲನೂ ಅಲ್ಲಲ್ಲಿ ಆಲ್ರೆಡಿ ಅಂದರೆ ಚಿಕ್ಕದಾಗಿ ಕಾಯೆಲ್ಲ ಬಿಟ್ಟಿತ್ತು. ಬಟ್ ನಾನು ಬೀಜಗಳನ್ನ ಹಾಕಿದ್ನಲ್ಲ, ಮರ್ತೋಗಿದ್ದೆ ಯಾವ್ಯಾವ ಸೈಡು ಯಾವ್ಯಾವ ಥರ ಬೀಜ ಹಾಕಿದ್ದೀನಿ ಅಂಥೇಳಿ. ನನಗೆ ಮತ್ತೆ ಹಾಗೆ ನೋಡ್ತಾ ಇದ್ದಂಗೆ ನನಗೆ ಒಂದಷ್ಟು ನಾನು ಹಾಕಿದ್ನಲ್ಲ, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಲ್ತಿರೋ ಅಂಥ ಚಿಕ್ಕಡಿಕಾಯಿ ಸಿಕ್ತು. ಸೊ ಅದನ್ನೆಲ್ಲ ಹಾಗೆ ನೋಡಿ ಕಲೆಕ್ಟ್ ಮಾಡ್ತಾ ಇದ್ದೆ. ನಾನು ಒಂದು ಬೀಜ ದಪ್ಪ ಬರುತ್ತಲ್ಲ, ಚಿಕ್ಕಡಿಕಾಯಿ ಫ್ಲ್ಯಾಟಾಗಿರ್ತದೆ ಕೆಲವೊಂದು ಬೀಜ ಚೆನ್ನಾಗಿ ಬರುತ್ತೆ. ಆ ಬೀಜದಿಂದನೂ ಕೂಡ ಸಾಂಬಾರೆಲ್ಲ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಅದೇ ಇದರಲ್ಲಿ ಬಂದು ಬೀಜ ತುಂಬ ದಪ್ಪ ಇರುತ್ತೆ, ಒಂಥರ ಕಾಳೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ತುಂಬ ದಿನದಿಂದ ಈ ಥರ ಕಾಯಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಇದನ್ನು ಬಂದುಬಿಟ್ಟು ಜುಲೈ ಎಂಡಿಂಗಲ್ಲಿ ಅನಿಸುತ್ತೆ, ಜುಲೈ ಎಂಡಿಂಗಲ್ಲಿ ಆಗ ಮಳೆ ಆಗ್ತಿತ್ತಲ್ಲ, ಸೊ ಆ ಸೀಸನಲ್ಲಿ ಹಾಕ್ತಾಯಿದ್ದಿದ್ದು. ನೋಡಿ, ಇದೇ ಅದು ಕಾಳು. ತುಂಬ ಎಷ್ಟು ಚೆನ್ನಾಗಿದೆ ಕಾಳು ಅಂತ ಹೇಳಿದರೆ, ಅದು ನೋಡೋದಕ್ಕೆ ಕಾಯಿ ತುಂಬ ಚಿಕ್ಕದಾಗಿದ್ದರು, ಅದರಲ್ಲಿರೋ ಕಾಳು ಮಾತ್ರ ತುಂಬ ದಪ್ಪ ಇದೆ, ಓಕೆನಾ. ನೋಡಿ, ಅದು ನಾರ್ಮಲ್ ಆಗಿರೋವಂಥದ್ದು. ನೋಡಿ, ಅದೆಲ್ಲ ಬಂದು ನಾರ್ಮಲ್ ಆಗಿರೋದು. ತುಂಬ ಬಲ್ತಿದ್ರೆ ಆ ಥರ ಬೀಜ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ, ಅದರದ್ದು ಬೀಜಗಳನ್ನ ನೀವು ನೋಡಬೇಕು, ಎಷ್ಟು ಚಿಕ್ಕದಾಗಿದೆ ಅಂದರೆ ಅಷ್ಟು ಚಿಕ್ಕದಾಗಿದೆ. ಸೊ ನನಗೆ ಯಾರು ಕೊಟ್ಟಿದ್ರು, ನಮ್ಮ ಹಸ್ಬೆಂಡ್ ತೊಗೊಂಬಂದು ಕೊಟ್ಟಿದ್ರು, ಇದನ್ನು ಹಾಕು, ಇದು ವರ್ಷ ಪೂರ್ತಿ ಬಿಡುತ್ತಂತೆ ಅಂತೇಳಿ. ಸೊ ನಾನು ಹಾಕಿ ಮರ್ತೋಯ್ತು. ಬಟ್ ಇದ್ರದ್ದು ಬೀಜ ನೋಡಿದ್ಮೇಲೆ ಕನ್ಫರ್ಮ್ ಆಯಿತು, ಅದೇ ಈ ಗಿಡ ಅಂತೇಳಿ. ತುಂಬ ಗಿಡನೂ ಅಷ್ಟೇ ನೋಡಿ, ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದು. ನನಗೆ ಇರೋವಂಥ ಕಡಿಮೆ ಸ್ಪೇಸಲ್ಲೇ ನಾನು ಹಬ್ಸಿದ್ದೀನಿ. ಬಟ್ ನೋಡೋದಕ್ಕೆ ಮತ್ತೆ ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ಸೆಕೆಂಡ್ ಇದೊಂದು ಹಾಕಿದ್ದೆ, ಬಟ್ ನಾನು ಇದು ಹಾಕಿ ಕೂಡ ಮರ್ತೋಗಿದೆ. ಯಾಕಂದರೆ ಅದ್ರದ್ದು ಏನು ಗ್ರೋತೇ ಇರಲಿಲ್ಲ. ಯಾಕಂದರೆ ಅದ್ರ ಪಕ್ಕದಲ್ಲಿ ಬಂದು ತೊಗರಿಕಾಯಿ ಗಿಡ ಎಲ್ಲ ಇತ್ತು, ಅದ್ರ ನೆರಳು ಜಾಸ್ತಿ ಇದ್ದಿಂದ ಅದು ಇದ್ದೇ ಇರಲಿಲ್ಲ. ನೋಡಿ, ನೋಡೋದಕ್ಕೆ ಜಸ್ಟ್ ಅದು ಒಂದೇ ಒಂದು ಕಾಂಡ ಮಾತ್ರ ಬಲ್ತಿರೋದು ಅಷ್ಟೇ, ಅಲ್ಲಿಂದ ಅಲ್ಲಿಗೆ ಬಲ್ತಿದೆ ಅಷ್ಟೇ. ಒಂದು 7ರಿಂದ 8 ಅಡಿ ಬೆಳೆದಿದೆ ಅಷ್ಟೇ. ಆ 7ರಿಂದ 8 ಅಡಿ ಗಿಡದಲ್ಲೇ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ, ಎಷ್ಟು. ಅದು ತುಂಬ ಡಾರ್ಕ್ ಆಗಿದೆ, ಹೆಲ್ದಿ ಆಗಿದೆ. ನನಗಂತೂ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೋಡ್ಬೋದು, ಅದ್ರದ್ದೇನು ತುಂಬ ಕೂಡ ಬಲ್ತಿಲ್ಲ, ಏನೂ ಇಲ್ಲ. ಎಷ್ಟೋ ಬಿಟ್ಟು ಕಾಯಿ ಬಿಡೋಕ್ಕಿಂತ ಇದು ತುಂಬ ಚಿಕ್ಕ ಗಿಡದಲ್ಲೇ ಸ್ವಲ್ಪ ಕಾಯಿ ಬಿಟ್ರೂ ಎಷ್ಟು ಖುಷಿ ಅನಿಸುತ್ತಲ್ಲ. ನನಗಂತೂ ಇದು ನೋಡಿ ತುಂಬ ಸ್ಯಾಟಿಸ್ಫೈ ಆಯಿತು. ಗಾರ್ಡನಿಂಗ್ ಅಂದ್ರೇ ಹಾಗೆ ಅಲ್ವಾ, ನಮಗೆ ಎಷ್ಟು ಸ್ಯಾಟಿಸ್ಫೈ ಸಿಗುತ್ತೆ ಅಂತ ಹೇಳಿದರೆ, ನಾವೇ ಅದನ್ನು ಗ್ರೋ ಮಾಡಿ, ನಾವೇ ಮಾಡಿಕೊಂಡು, ನಾವೇ ಅಡುಗೆ ಮಾಡಿ, ನಾವೇ ತಿಂದಾಗ ಅದರಲ್ಲಿ ತುಂಬ ಇಷ್ಟ ಆಗುತ್ತೆ. ಹಾಗೆ ನೋಡಿ, ಇದು ನಾನು ಥರ್ಡ್ ಸೈಡ್ ಅಂದರೆ ನಮ್ಮ ಮನೆಯಿಂದ ಫ್ರಂಟ್ ಸೈಡ್ಗೆ ಹಾಕಿದ್ದೀನಿ. ಇದರಲ್ಲಿ ಬಂದು 2 ವೆರೈಟಿ ಹಾಕಿದ್ದು, ವೈಟ್ ಒಂದು ಮತ್ತು ಇನ್ನೊಂದು ಪರ್ಪಲ್ ಕಲರ್ ಹೂವು ಬಂದಿದೆ. ನನಗೆ ಗೊತ್ತಿರಲಿಲ್ಲ. ನೋಡಿ, ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ. ಇದರದ್ದು ಚಿಕ್ಕಡಿಕಾಯಿ ಎಷ್ಟು ದಪ್ಪ ಇದೆ ನೋಡಿ, ಎಷ್ಟು ಲೆಂತ್ ಇದೆ ನೋಡಿ, ತುಂಬ ದಪ್ಪ ಇದೆ. ನನ್ನ ಪ್ರಕಾರ ಏನಿಲ್ಲ ಅಂದರೆ ಒಂದು 10 ಸೆಂಟಿಮೀಟ್ರ್ ಅಷ್ಟಿತ್ತು. ಅದ್ರ ಕಾಳು ಅಷ್ಟೇ, ತುಂಬ ಮುಟ್ಟಿದಾಗ ತುಂಬ ದಪ್ಪ ಕಾಣಿಸ್ತಾ ಇತ್ತು. ನನಗೆ ಗೊತ್ತಿರಲಿಲ್ಲ ಇದು ಕಾಯಿ ಬಂದಿರೋದು. ಹಾಗೆ ನೋಡಿ, ಎಲ್ಲ ಕಡೆಯೂ ಅಷ್ಟೇ ಫ್ಲವರಿಂಗ್ ಅನ್ನೋದು ತುಂಬ ಚೆನ್ನಾಗಾಗಿದೆ ಗಿಡದಲ್ಲಿ. ಬಟ್ ವಿತಿನ್ ನನ್ನ ಪ್ರಕಾರ 15 ದಿವಸದಿಂದ 20 ದಿವಸದ ಮೇಲೆ ಇದರದ್ದು ಗ್ರೋತ್ ಎಲ್ಲನೂ ಕಂಪ್ಲೀಟಾಗಿ ಆಗ್ತಾ ಇರುತ್ತೆ. ನನಗೆ ಮತ್ತೆ ಚಿಕ್ಕಡಿಕಾಯಿ ಸೀಸನ್ನು ಸ್ಟಾರ್ಟ್ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು ಈ ಥರ ಕಾಯಿಗಳೆಲ್ಲ ನೋಡಿ. ನನಗೆ ಕನ್ಫ್ಯೂಷನ್ ಇತ್ತು, ವೈಟಲ್ಲ ಇಲ್ಲಾಂದ್ರೆ ಪರ್ಪಲ್ ಕಲರ್ ಹೂವು ಇದೆಯಲ್ಲ ಅದರಲ್ಲೇ ಇದು ದಪ್ಪ ಕಾಯಿ ಬಿಟ್ಟಿರೋದಂತ. ಬಟ್ ನೋಡಿ, ಇಲ್ಲಿ ನಮಗೆ ಕ್ಲಾರಿಫೈ ಆಯಿತು. ಪರ್ಪಲ್ ಕಲರಲ್ಲಿ ಬಿಟ್ಟಿದ್ದು ತುಂಬ ಲೆಂತಿ ಇದೆ, ಬಟ್ ವೈಟ್ ಕಲರಲ್ಲಿ ಬಿಟ್ಟಿರೋದು ತುಂಬ ಸ್ವಲ್ಪ ಶಾರ್ಟ್ ವೆರೈಟಿಯಲ್ಲಿದೆ, ಓಕೆನಾ. ನೋಡಿ, ನೀವೇ ನೋಡ್ಬೋದು, ಫ್ಲವರಿಂಗ್ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬಿಟ್ಟಿದೆ. ಯಾಕಂದರೆ ಯಾವಾಗೂ ಯಾರಾದರೂ ಬೆಳೆಸ್ತಾ ಇರ್ತಾರಲ್ಲ, ಅವ್ರಿಗೇನೂ ಅನ್ಸೋದಿಲ್ಲ. ನಾವು ಆ್ಯಕ್ಚುಲಿ ಗಾರ್ಡನಿಂಗ್ ಅನ್ನೋದು ನಾನು ಸ್ಟಾರ್ಟ್ ಮಾಡಿ ನಿಯರ್ಲಿ ಒಂದು 1.5 ಇಯರ್ ಆಗಿದೆ. ಅದರಲ್ಲಿ ಈ ಥರ ಎಲ್ಲ ನನಗೆ ತುಂಬ ಚಿಕ್ಕ ವಿಷಯ ಕೂಡ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಕೊಡುತ್ತೆ. ಸೊ ನೀವೇ ನೋಡ್ಬೋದು ಎಷ್ಟು ಹೂವು ಬಿಟ್ಟಿದೆ ಅಂಥೇಳಿ, ತುಂಬ ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿ ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಅದರ ಖುಷಿ ಅನ್ನೋದು ಏನಿದೆ ಅಂತ ಹೇಳಿದ್ರೆ ನಾವು ಹೇಳಿದಾಗ ಅನುಭವಿಸೋಕ್ಕಾಗಲ್ಲ, ನೀವೇ ಅನುಭವಿಸ್ಬೇಕು. ಥ್ಯಾಂಕ್ ಯು ಆಲ್.